ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಕಲಗಡಗಿ 75ನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂಥ ಯುವ ಘಟಕದ ಚುನಾವಣೆ ವಿಷಯದಲ್ಲಿ. ಇಂದು ಕಲಗಡಗಿ ತಾಲೂಕಿನ ಕಲಗಡಗಿ ಯುವ ಘಟಕದ ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇರುವಂಥ ಯುವಕರ ಕಣ್ಮಣಿ, ಯುವಕರ ಆಶಾಕಿರಣವಾಗಿ ಹೆಸರು ಸೃಷ್ಟಿಯಾಗಿರ್ತಕ್ಕಂಥ ಕಲಗಡಗಿ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ 1ರ ಹುಲಿಕಟ್ಟಿ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥವ್ರು. ಹುಲಿಕಟ್ಟಿ ಪಟ್ಟಣ ಪಂಚಾಯಿತಿ ಕ್ಷೇತ್ರದಲ್ಲಿ ಬರುವಂಥ ಇವರೊಬ್ಬರು. ಆದರೆ ಇವರಿಗೆ ಈ ಚುನಾವಣೆಯಲ್ಲಿ, ಯುವ ಘಟಕದ ಚುನಾವಣೆಯಲ್ಲಿ ಟಿಕೆಟ್ ಸಿಗೋದಿಲ್ಲ. ಇದರಲ್ಲಿ ಸಾರ್ವತ್ರಿಕವಾಗಿ ಸ್ಪರ್ಧೆ ಮಾಡಬಹುದು. ಆದರೆ ಮತದಾರರ ಲೀಡಿಂಗ್ ಮೇಲೆ ಇಲ್ಲಿ ಮೇನ ಪ್ರಭಾವ ಬೀಳುವುದು ಯುವಕರ ಬೆಂಬಲ. ಇಲ್ಲಿ ಸಚಿವರ ಸಪೋರ್ಟ್ ಬರೋದಿಲ್ಲ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರಲಿ, ಸದಸ್ಯರಾಗಿರಲಿ, ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿರಲಿ, ಯಾರ್ದು ಕೂಡ ಪ್ರಭಾವ ಬರೋದಿಲ್ಲ. ಇಲ್ಲಿ ವೈಯಕ್ತಿಕ ವರ್ಚಸ್ಸಿನಿಂದ ಕಾಂಗ್ರೆಸ್ ಪಕ್ಷದ ಬಲ ಎಷ್ಟಿದೆ, ಮೆಂಬರ್ಶಿಪ್ ಏನಿದೆ, ಆ ಮೆಂಬರ್ಶಿಪ್ ಜೊತೆಯಲ್ಲೂ ಕೂಡ ವೋಟಿಂಗ್ ಏನಿದೆ, ವಿಚಾರಗಳಿದ್ದಾವೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ನಿಮ್ಮ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ 1ರ ಹುಲಿಕಟ್ಟಿ ಕ್ಷೇತ್ರಕ್ಕೆ ಬರಮಾಡಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮೊದಲನೇದಾಗಿ ನನ್ನ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರು ಪರಿಚಯ, ತಮ್ಮ ಹೆಸರು, ತಾವು ಯಾರು, ಈ ರಾಜಕೀಯ ರಣರಂಗಕ್ಕೆ ತಾವು ಪ್ರವೇಶ ಮಾಡಿದ್ದು ಯಾಕೆ ಸರ್? ಸರ್, ನನ್ನ ಹೆಸರು ಪ್ರಭಂಜನ್ ಹುಲಿಕಟ್ಟಿ ಅಂತ. ನಾನು ಕಲಗಡಗಿ ಪಟ್ಟಣ ಪಂಚಾಯತಿ 1ನೇ ವಾರ್ಡಿನ ಹುಲಿಗಿನಕಟ್ಟಿ ಗ್ರಾಮದ ನಿವಾಸಿ. ನನ್ನ ವಿದ್ಯಾರ್ಥಿ BCom MCom ಮುಗಿದಿದ್ದಾರೆ. ನಂದು LLB ಕಲೆ ಆತೀನಿ. ನಾನು ಈಗ ರನ್ನಿಂಗ್ನಲ್ಲಿದ್ದೀರಿ? ಈಗ ರನ್ನಿಂಗ್ನಲ್ಲಿ LLB ಕಲೆ ಆತೀನಿ. ಸರಿ ಸರ್, ನೀವು ರಾಜಕಾರಣಕ್ಕೆ ಇದಕ್ಕೆ ಹಿಂದ್ಗಡೆ ಬೇರೆ ರೀತಿ ಪ್ಲಾಟ್ಫಾರ್ಮ್ದಲ್ಲಿ ಇದ್ರಾ ಅಥವಾ ಇದೇ ಪ್ಲಾಟ್ಫಾರ್ಮ್ ತಾವು ಚೂಸ್ ಮಾಡಿಕೊಂಡ್ರು? ಇಲ್ಲ, ನಾನು ಮೊದಲು MCom ಮಾಡ್ಕೊತ ವಿದ್ಯಾರ್ಥಿ ಮುಗಿಸ್ಕೊತಿದ್ದೆ. ಈ ಒಂದು ಕ್ಷೇತ್ರದೊಳಗೆ MLA ಎಲೆಕ್ಷನ್ ಸಹಿತ ಬಂತು. ಅವಾಗ ಸಂತೋಷ್ ರೆಡ್ಡಿ ಸಾಹೇಬ್ರ ಮುಖಾಂತರ ನಾನು ಕಾಂಗ್ರೆಸ್ನಲ್ಲಿ ಕೆಲಸ ಮಾಡೋದಕ್ಕೆ ಬಂದಿದ್ದೆ. ಸರಿ, ಈಗ ಯುವ ಘಟಕದ ಚುನಾವಣೆಯಲ್ಲಿ ತಾವು ಸ್ಪರ್ಧೆ ಮಾಡ್ತಾ ಇರೋದು ಉದ್ದೇಶ ಏನು? ಯುವಕರಿಗೆ ಇವತ್ತಿನ ದಿನದೊಳಗೆ ಉದ್ಯೋಗ ಸಿಗ್ತಾ ಇಲ್ಲ, ಉದ್ಯೋಗದ ಕೊರತೆ ಇದೆ, ಅವರಿಗೆ ಯಾವುದೇ ರೀತಿಯ ಬೆಂಬಲ ಇಲ್ಲ. ಅಂಥ ಒಂದು ಉದ್ಯೋಗ ಸೃಷ್ಟಿ ಮಾಡೋ ಸಂಬಂಧ ಆಗಿರ್ಬೋದು, ಹಾಗೂ ಅವರ ಒಂದು ಮುಂದಿನ ವಿದ್ಯಾರ್ಥಿ ಸರಿಯಾಗಿರಲಿ ಅಂತಕ್ಕಂಥ ಉದ್ದೇಶದಿಂದ ನಾನು ಈ ಒಂದು ಚುನಾವಣೆ ಮಾಡ್ತಿದ್ದೆ. ಸರಿ, ಇದು ನಿಮ್ಮ ಸ್ವಹ ಇಚ್ಛೆಯಿಂದ ನೀವು ಚುನಾವಣೆಗೆ ಪ್ರವೇಶ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಯುವಕರ ನಿಮ್ಮ ಯುವಕರ ಬೆಂಬಲದಿಂದ ನೀವು ಮಾಡ್ತಾ ಇದ್ದೀರಾ ಅಥವಾ ಯುವಕರ ಒತ್ತಡದಿಂದ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಮುಖಂಡರ ಒತ್ತಡದಿಂದ ನೀವು? ಇಲ್ಲ, ಯುವಕರ ಬೆಂಬಲದಿಂದ ನಾನು ಈ ಒಂದು ಚುನಾವಣೆ ಮಾಡ್ತಿದ್ದೀನಿ. ಹಾಗೆ ನಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಪಕ್ಷದ ಮುಖಂಡರು ಸಹಿತ ನನಗೆ ಬೆಂಬಲ ನೀಡಿದ್ದಾರೆ. ಸರಿ, ಚುನಾವಣೆಗೆ ನಿಲ್ಲಬೇಕಂತೇಳಿ ಯಾಕೆ ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ರಿ? ಅಂದರೆ ಇದು ಯಾವ MLA ಆಗಿರ್ಬೋದು, MP ಗಳಾಗಿರ್ಬೋದು, ಯಾವುದೇ ರೀತಿಯ ಸಪೋರ್ಟ್ ಇರೋದಿಲ್ಲ. ಅಂತಂದರೆ ಈ ಯುವಕರ ಒಂದು ಇಲೆಕ್ಷನ್ ಸಂಬಂಧದ ಯುವಕರ ಚುನಾವಣೆ ಅಂತ ಮಾಡ್ತಕ್ಕಂಥದ್ದು, ಅದ್ರ ಸಂಬಂಧ ಯುವಕರ ಒಂದು ಇಲೆಕ್ಷನ್ ನಿಂತಿದೆ. ಸರಿ, ಇದು 3 ವರ್ಷ 8 ತಿಂಗಳಾಯಿತು ಈಗ ಚುನಾವಣೆ ಆಗ್ತಾ ಇದೆ. ಕಳೆದ 3 ವರ್ಷಕ್ಕೆ ಆಗಬೇಕಾಗಿದ್ದು 8 ತಿಂಗಳ ಮುಂದೆ ಹೋಯಿತು ಚುನಾವಣೆ. ಈ ಚುನಾವಣೆಯಲ್ಲಿ ಯಾವಾಗಿನಿಂದ ನೀವು ಪ್ರಿಪರೇಷನ್ ಆಗಿದ್ರಿ ಈ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು? ಅಂದರೆ ನಾನು ಹೋದಿದ್ರೊಳಗೆ ನನಗೆ ನಾಮಿನೇಷನ್ ಮಾಡಿದರು. ಅಂದರೆ ಕಲಗಡಗಿ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಂತಂದೇಳಿ. ಅವಾಗಿಂದ ನಾವು ಎಲ್ಲ ಹಳ್ಳಿಗಳಿಗೂ ನಾವು ಓಡಾಡ್ತಕ್ಕಂಥದ್ದು ಚಲಾವಣೆಯಲ್ಲಿತ್ತು. ಆ ಯುವಕರು ನಮಗೆಲ್ಲ ಬೆಂಬಲ ಕೊಡ್ತೀವಿ, ನೀವು ನಿಲ್ರಿ ಅಂತ ಅಂದ ತಕ್ಷಣ ನಾವು ಈ ಒಂದು ಚುನಾವಣೆಗೆ ಬಂದಿದ್ವಿ. ಸರಿ, ಯುವಕರ ಸಪೋರ್ಟ್ನಿಂದ ನೀವು ಚುನಾವಣೆಗೆ ಪ್ರವೇಶ ಮಾಡಿದ್ರಿ. ಅಜೆಂಡಾ ಏನು ಇಟ್ಕೊಂಡಿರಿ ಈ ಚುನಾವಣೆ ಬಗ್ಗೆ? ಯುವಕರು ನಿಮಗೆ ಮತ ನೀಡಿದರೆ ನಿಮ್ಮ ಮೂಲ ಅಜೆಂಡಾ ಏನು? ಯುವಕರನ್ನ ಬೆಳೆಸೋದು, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡೋದು, ಯುವಕರಿಗೆ ವಿದ್ಯಾರ್ಥಿ ಕೊಡೋದು, ಆಮೇಲೆ KS ಆಗಿರ್ಬೋದು, IAS ಕೋಚಿಂಗ್ಗಳನ್ನು ಸಹಿತ ನಾವು ಮಾಡ್ತೀವಿ. ಹಾಗೆ ನಮ್ಮ ಪಕ್ಷದ ಸಚಿವರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಮುನ್ನುಡಿಯನ್ನು ಹಾಡಿದ್ದಾರೆ. ಸರಿ ಸರ್, ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಗೌಡ ಮುರಳಿ ಅವರು ಕೂಡ ಇದ್ದಾರೆ. ಹೌದು. ಮತ್ತು ಇಲ್ಲಿಂದ ಸಚಿವರು ಕೂಡ ಇದ್ದಾರೆ, ಸಂತೋಷ್ ಲಾಡ್. ಅವ್ರ ಪಾತ್ರಗಳನ್ನು ಈ ಚುನಾವಣೆಯಲ್ಲಿ ಏನಿದೆ? ಇಲ್ಲ, ಬೆಂಬಲ ಮಾಡ್ತಿದ್ದಾರೆ, ಸಚಿವರು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದರ ರೀತಿ ನಾವು ಮುಂದೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ. ಸರಿ, ನೀವು ಕನಸು ಕಟ್ಕೊಂಡಿದ್ದು ಯಾವ ಮೊದಲನೇ ಅಜೆಂಡಾ ನಿಮ್ಮದು? ನಾನು ಮೊದಲನಾಗಿ ಬಡತನ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ. ನನಗೆ ಯಾವುದೇ ರೀತಿಯ ಆರ್ಥಿಕ ಇಲ್ಲ. ನನ್ನ ಅಜೆಂಡಾ ಮೊದಲು ಉತ್ತಮ ವಿದ್ಯಾರ್ಥಿ ಪಡೆಯಬೇಕು. ಎಲ್ಲ ಯುವಕರನ್ನು ಮುಂದೆ ತರಬೇಕು. ಯುವಕರಿಗೆ ಈ ಒಂದು ಪಾತ್ರದಲ್ಲಿ ಜಗತ್ತಿನೊಳಗೆ ಯುವಕರಿಗೆ ಮುಂದೆ ಬರಬೇಕಂತ ಉದ್ದೇಶದಿಂದ ನಾನು ಬಂದಿದ್ದೀನಿ. ಸರಿ ಸರ್, ನಿಮ್ಮನ್ನು ಒಂದು ವೇಳೆ ಈ ಕ್ಷೇತ್ರದ ಯುವಕರು ಸಪೋರ್ಟ್ ಮಾಡಿ ಆಯ್ಕೆ ಮಾಡಿದರೆ ಮೊದಲನೆಯ ಧ್ವನಿ ಯಾವ ಅಭಿವೃದ್ಧಿ ಬಗ್ಗೆ, ಯಾವ ವಿಷಯದ ಬಗ್ಗೆ ಯುವಕರಿಗೆ ಸಪೋರ್ಟ್ ಆಗುವಂಥ ರೀತಿಯಿಂದ ನೀವು ಧ್ವನಿ ಎತ್ತಬಹುದು? ಮೊದಲನೇದಾಗಿ ನಾವು ಉದ್ಯೋಗ, ಯುವಕರಿಗೆ ಈ ಒಂದು ರೀತಿ ಒಳಗೆ ಈ ಸಮಾಜದೊಳಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ.
ಆಮೇಲೆ ರಾಜಕೀಯ ರಂಗದೊಳಗೆ ಯಾರು ಬರ್ತಿದ್ದಾರೆ ಅವ್ರಿಗೂ ಸಹಿತ ಸಪೋರ್ಟ್ ಇಲ್ಲ. MLA ಮಕ್ಕಳಾಗಿರ್ಬೋದು, MP ಮಕ್ಕಳಾಗಿರ್ಬೋದು, ತಾಲೂಕ್ ಪಂಚಾಯತಿ ಮಕ್ಕಳು, ಇಂಥ ಈ ರೀತಿ ಒಳಗೆ ಬೆಳತಕ್ಕಂಥ ಒಂದು ಈ ಹವ್ಯಾಸ ಐತಿ. ಆದರೆ ಅದನ್ನೆಲ್ಲ ಬಿಟ್ಟು ಸಹಿತ ನಾನು ಈ ಒಂದು ಬಡತನ ಕುಟುಂಬದ ಇದ್ದರೂ ಸಹಿತ ನನಗೆ ಬೆಂಬಲ ಯುವಕರು ನೀಡಿದ್ದಾರೆ. ಅವ್ರಿಗೂ ಸಹಿತ ನಾನು ಮುಂದಿನ ದಿನಗಳಲ್ಲಿ ಬೆಂಬಲ ನೀಡ್ತೀನಿ. ಸರಿ ಸರ್, ಕಲಘಟಗಿ ಭಾಗದಲ್ಲಿ ಬರುವಂಥ ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ತಾವು ಕೂಡ ಭೇಟಿ ಮಾಡ್ತಾ ಇದ್ದೀರಿ. ಭೇಟಿ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ರೆಸ್ಪಾನ್ಸ್ ಯಾವ ರೀತಿ ಬರ್ತಾ ಇದೆ? ನಿಮ್ಮನ್ನೇ ಮತ ಯಾಕೆ ಕೊಡಬೇಕು? ಕಳೆದ ಬಾರಿ ಇದ್ದಿರ್ತಕ್ಕಂಥ ಸುಧೀರ್ ಬೋಳಾರ್ ಅವರಿದ್ದಾರೆ, ಆಮೇಲೆ ಕಳೆದ ಬಾರಿ ಸುಮಾರು ಜನ ಸ್ಪರ್ಧೆ ಮಾಡಿದ್ರು, ಈಗಲೂ ಕೂಡ ಸುಮಾರು ಜನ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಿಮ್ಮನ್ನೇ ಯಾಕೆ ಅವರು ಆಯ್ಕೆ ಮಾಡಬೇಕು? ಇಷ್ಟು ಜನರಲ್ಲಿ ನಿಮ್ಮನ್ನೇ ಯಾಕೆ ಅವಕಾಶ ಕೊಡಬೇಕು? ಕಳೆದ ಬಾರಿ ಸುಧೀರ್ ಬೋಳಾರ್ ಅವರ ಮಗ ಸಂದೀಪ್ ಬೋಳಾರ್ ಅವರು ನಿಂತ್ಕೊಂಡಿದ್ರು ಬ್ಲಾಕಿಗೆ. ಈ ರೀತಿ ಒಳಗೆ ಅವರು ನಮ್ಗೆ ಅಸೆಂಬ್ಲಿ ಒಳಗೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ. ಅವರು ಅಸೆಂಬ್ಲಿ ನಿಂತಿದ್ದಾರೆ. ನಾನು ಬ್ಲಾಕ್ ಕಾಂಗ್ರೆಸ್ಸಿಗೆ ಯುವಕ ಬ್ಲಾಕ್ ಕಾಂಗ್ರೆಸ್ ನಿಂತಿದ್ದೀನಿ. ನಾ ಯುವಕರ ಒಂದು ಸ್ಫೂರ್ತಿಯಾಗಿ ಗಟ್ಟಿ ಧ್ವನಿಯಾಗಿ ನಿಲ್ತೀನಿ. ಸರಿ, ಯುವಕರ ಆಶಾಕಿರಣವಾಗಿ ಮತ್ತು ಯುವಕರ ನಾಡಿ ಮಿಡಿತವನ್ನು ಗುರುತಿಸ್ಕೊಂಡು ಮತ್ತು ಈ ಚುನಾವಣೆಗೆ ತಾವು ಪ್ರವೇಶ ಮಾಡಿದ್ರಿ. ಈ ಚುನಾವಣೆಗೆ ನೀವು ಡಿಸೈಡ್ ಮಾಡಿದಾಗ, ಸ್ಪರ್ಧೆ ಮಾಡಬೇಕಂತ ಚುನಾವಣೆ ಅನೌನ್ಸ್ಮೆಂಟ್ ಆದಾಗ, ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ನೀವು ಡಿಸ್ಕಷನ್ ಮಾಡಿದಾಗ ಇದಕ್ಕೆ ಹಿಂದೇಟುಗಳನ್ನು ಬೇಡಪ್ಪ, ಇದಕ್ಕೆ ದುಡ್ಡು ಖರ್ಚಾಗುತ್ತೆ, ಮೆಂಬರ್ಶಿಪ್ ಮಾಡಲಿಕ್ಕೂ ಕೂಡ ದುಡ್ಡು ಬೇಕು, ಇದಕ್ಕೆ 50 ರೂಪಾಯಿ ಫೀಸ್ ಕಟ್ಟಬೇಕು, ಮನೆಯಲ್ಲಿ ನಿರ್ಧಾರ ಆಗಿದ್ದು? ಇಲ್ಲ, ಮೊದಲೇನೋ ನಮ್ಮ ಹಿರಿಯರೆಲ್ಲ ಕೂತ್ಕೊಂಡು ಮಾತಾಡಿದೆ. ಆಮೇಲೆ ನಮ್ಮ ದೊಡ್ಡಪ್ಪನವರು ಅಧ್ಯಕ್ಷ ಸಹ ಇದ್ದರು, ಮುನ್ಸಿಪಾಲಿಟಿ ಅಧ್ಯಕ್ಷ ಇದ್ದರು 19 ಚಿಲ್ಲರದಾಗ. ಅವರು ಸಹ ನಂಗೆ ಬೆಂಬಲ ನೀಡಿದರು. ಪ್ರತಿಯೊಂದು ಮನೆಯೊಳಗಿರೋದು ನಮ್ಮ ಮೆಂಬರ್ಗಳೆಲ್ಲ ವಿಚಾರ ಮಾಡಿ ನಾವೊಂದು ಈ ಎಲೆಕ್ಷನ್ ಚುನಾವಣೆಗೆ ನಿಂತಿದ್ದೆ. ಸರಿ ಸರ್, ಈ ಚುನಾವಣೆಗೆ ತಾವು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ದುಡ್ಡಿನ ಸುರಿಮಳೆ ಮಾಡ್ತಾ ಇದ್ದಾರೆ. ಅಲ್ಲ, ಒಂದು ನಿಮಿಷ. ಕೆಲವೊಂದಿಷ್ಟು ಇದು ಈ ಯೂತ್ ಚುನಾವಣೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಲಾಸ್ಟ್ ಟೈಮ್ ನಾನು ನೋಡಿದಂಥ ರೀತಿಯಿಂದ ಒಂದು ಅಭಿಮಾನದಿಂದ ಚುನಾವಣೆ ಆಗ್ತಿತ್ತು. ಈ ಚುನಾವಣೆ ಈಗ ಹೆಂಡ ಮತ್ತು ಬಿರಿಯಾನಿ, ಲಿಕ್ಕರ್ ಮೇಲೆ ಚುನಾವಣೆ ನಡೀತಾ ಇದೆ. ಕಲಘಟಗಿ ಬ್ಲಾಕ್ ಯುವ ಘಟಕ ಚುನಾವಣೆ ತಾವು ಸ್ಪರ್ಧೆ ಮಾಡ್ತಾ ಇದ್ರಿ. ನಿಮ್ಮ ಪ್ರಕಾರದಿಂದ ಹೆಂಗೆ ಹೋಗ್ತಾ ಇದೆ ಚುನಾವಣೆ? ನಮ್ಗೆ ಅದಕ್ಕೆ ಪೈಪೋಟಿ ನೀವು ಹೆಂಗೆ ಕೊಡ್ತಾ ಇದ್ದೀರಿ? ಹೆಂಡ ಬಿರಿಯಾನಿ ಯಾವ ಬೆಂಬಲ ಇಲ್ಲ. ನಮ್ಮ ಯುವಕರ ಬೆಂಬಲನೇ ನಮ್ಗೆ ಒಂದು ಚುನಾವಣೆಯ ಹಸ್ತಾಕ್ಷರ. ಸರಿ, ಯುವಕರ ಚುನಾವಣೆಯ ಬೆಂಬಲ ನಿಮ್ಗೆ ಹಸ್ತಾಕ್ಷರ ಅಂತ ತಾವು ಹೇಳ್ತಾ ಇದ್ದೀರಿ. ಇಲ್ಲಿ ಯುವಕರಿಗೆ ಒಂದು ಕ್ರೀಡೆ ವ್ಯವಸ್ಥೆಗಳನ್ನಾಗಿರಲಿ, ಯುವಕರಿಗೆ ಬೇಕಾಗಿರ್ತಕ್ಕಂಥ ಒಂದು ಜಿಮ್ಮಿನ ಪ್ರೈವೇಟ್ ಜಿಮ್ ಇದೆ, ಗೋರ್ಮೆಂಟ್ನಿಂದ ಬರಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನಾಗಿರಲಿ, ಇಲ್ಲಿನ ಶಾಸಕರು ಕಳೆದ ಒಂದೂವರೆ ವರ್ಷದಿಂದ ಏನು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ? ಶಾಸಕರು ಸರ್ಕಾರದಿಂದ ಯಾವ ಸೌಲಭ್ಯಗಳು ಬರ್ತಾವಲ್ಲ ಅವನ್ನ ಅನುಸರಿಸ್ಕೊಂಡು ಹೋಗ್ತಿದ್ದಾರೆ. ಮತ್ತು ತಮ್ಮ ಸ್ವಂತ ಸಂತೋಷ್ ಲಾಡ್ ಫೌಂಡೇಶನ್ದ ಸಹಿತ ಹಲವಾರು ವಿದ್ಯಾರ್ಥಿಗಳಿಗೆ ಕಲಿಯಲಾಗಿರ್ಬೋದು, ಶೈಕ್ಷಣಿಕ ಒಂದು ಇದ್ರೊಳಗೆ ಅವ್ರ ಅಮೌಂಟನ್ನು ಸಹಾಯ ಮಾಡ್ತಿದ್ದಾರೆ. ಅವ್ರಿಗೆ ಯಾವ ರೀತಿ ಸಹಾಯ ಬೇಕು ಎಲ್ಲ ರೀತಿಯೂ ಸಹಾಯ ಮಾಡ್ತಿದ್ದಾರೆ. IAS KAS ಕೋಚಿಂಗ್ ಸಹಿತ ಅವ್ರು ಮಾಡ್ತಿದ್ದಾರೆ. ಮುಂದಿನ ದಿನಮಾನಗಳಲ್ಲೂ ಸಚಿವರು ಮಾಡ್ತಾರೆ. ಅವ್ರ ಬೆಂಬಲ ನಡುವೆ ನಾವು ನಡ್ಕೊಂಡು ಹೋಗ್ತೀವಿ. ಸರಿ, ಕಾಂಗ್ರೆಸ್ಸಿನ 5 ಗ್ಯಾರಂಟಿ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಯುವ ನಿಧಿ, ಈ 5 ಗ್ಯಾರಂಟಿ ಯುವಕರ ಚುನಾವಣೆಗೆ ಎಷ್ಟು ಸಪೋರ್ಟ್ ಆಗ್ತಿದೆ? ಇವತ್ತು ಯುವ ನಿಧಿ ಅಂತಂದರೆ ಎಲ್ಲ ಯುವಕರಿಗೂ ಸಹಿತ ಇವತ್ತು ಸಿಕ್ಕಾಗಿದೆ. ಆಮೇಲೆ ಅವರು ಅನಕ್ಷರಸ್ಥರು ಅಂತಂದೇಳಿ ನಾವು ಕೌಂಟ್ ಮಾಡ್ತಿದ್ದೀವಿ. ಆ ಕೌಂಟರ್ ಮೇರೆಗೆ ಯಾವ ಉದ್ಯೋಗ ರಹಿತವಾಗಿದ್ದಾರೆ ಅವ್ರಿಗೂ ಸಹಿತ ಉದ್ಯೋಗ ಕೊಡ್ತಿದ್ದೀವಿ. ಯುವ ನಿಧಿ ಸೌಲಭ್ಯವನ್ನು ಕೊಡ್ತಿದ್ವಿ. ಇನ್ನು ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಿದ್ದಾರೆ. ಇದು ನೋಡಿ, ಇವತ್ತು ಧರ್ಮಸ್ಥಳ ಹೋಗ್ತಿದ್ದಾರೆ, ತಿರುಪತಿ ಹೋಗ್ತಿದ್ದಾರೆ, ಹಲವಾರು ಒಂದು ಇದಕ್ಕೆ ದೇವಸ್ಥಾನಕ್ಕೆ ಅವರು ಭಕ್ತರು ಹೋಗ್ತಿದ್ದಾರೆ. ಸರಿ, ನೀವು ಹೇಳ್ತಾ ಇದ್ರಿ ಮೈಸೂರು ಮೂಡ ಹಗರಣ, ಬಳ್ಳಾರಿ ST ಮೀಸಲಾತಿ ಹಗರಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಆ ಹಗರಣದ ಬಗ್ಗೆ ಈಗ ಬಂದಿರತಕ್ಕಂಥ ಚುನಾವಣೆ ಬಗ್ಗೆ ಎಷ್ಟು ಮೈನಸ್ ಆಗ್ತದೆ, ಎಷ್ಟು ಪ್ಲಸ್ ಆಗ್ತದೆ? ಇಲ್ಲ, ಇದರೊಳಗೆ ಯಾವುದು ಮೈನಸ್ ಪ್ಲಸ್ ಅಂತ ಮೂಢ ಹಗರಣ ಆಗಿರ್ಬೋದು, SC/ST ಹಗರಣಗಳು ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಇದು ಯುವಕರ ಚುನಾವಣೆ, ಯುವಕರಿಗೆ ಅಷ್ಟೇ. ನೀವು ಯುವಕರ ಚುನಾವಣೆ ಅಂತ ಹೇಳ್ತೀರಿ, ಯಾಕಂದರೆ ಭಾರತೀಯ ಜನತಾ ಪಕ್ಷದ ಯುವಕರು ಕೂಡ ಕಾಂಗ್ರೆಸ್ ಕಡೆ ಆಕರ್ಷಣೆ ಮಾಡಬೇಕು. ಕಾಂಗ್ರೆಸ್ನ ನೋಟಲ್ ಆಗಿದ್ದಂಥ ಯುವಕರು ಕೂಡ ಮೆಂಬರ್ಶಿಪ್ ತಗೊಂಡು ಆಕರ್ಷಣೆ ಆಗಬೇಕು. ಆದರೆ ಭಾರತೀಯ ಜನತಾ ಪಕ್ಷದ ಯುವಕರು ನಿಮ್ಮ ಕಡೆ ಬರೋದ್ರಿಂದ ಭಾರತೀಯ ಜನತಾ ಪಕ್ಷಕ್ಕೆ ನೆಲ ಇಲ್ಲದ ರೀತಿಯಿಂದ ಆಗುತ್ತೆ. ಕಳೆದ ಬಾರಿ 2023ರಲ್ಲಿ ಮಾನ್ಯ ಸಂತೋಷ್ ಲಾಡ್ ಅವರು ಸ್ಪರ್ಧೆ ಮಾಡಿದ್ರು. ಆ ಕಡೆ ನಾಗರಾಜ್ ಚಬ್ಬಿಯವರು ಒಂದು ಕಡಿಮೆ ಸಮಯದಲ್ಲಿ ಅವಕಾಶ ಕೊಟ್ಟಿದ್ರು ಅವರಿಗೆ ಭಾರತೀಯ ಜನತಾ ಪಕ್ಷದಿಂದ. ಆದರೂ ಕೂಡ ಅವರು 15,000 ಓಟಿನ ಪರಾಜಿತ ಆದರು. ಮುಂದಿನ ಬಾರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಗಟ್ಟಿನೆಲ್ಲ ಅವ್ರು ತಗೋಬೇಕಂದ್ರೆ ಅವರು ಯುವಕರು ಕೂಡ ನಿಮ್ಮ ಕಡೆ ಬರ್ತಾ ಇದ್ದಾರೆ. ಮತ್ತು ಈ ಹಗರಣಗಳ ವಿಷಯಗಳನ್ನು ಅವ್ರಿಗೆ ಎತ್ತಿ ತಮ್ಮ ಯುವಕರಿಗೆ ಅವ್ರಿಗೆ ಕಟ್ಟಿ ಹಾಕ್ಬೋದಲ್ಲ? ಇಲ್ಲ, ಹಗರಣ ಯಾರು ಮಾಡಿದಾರೆ ಏನಂತಂದರೆ ತೀರ್ಮಾನ ಆಗ್ತೈತಿ. ಇವತ್ತು ನಿನ್ನೆ ಸಹಿತ ನಾವು ಎಲ್ಲ ನಮ್ಮ ಪಕ್ಷದ MLAಗಳು ಎಲ್ಲರೂ ಸ್ಟ್ರೈಕ್ ಮಾಡಿದ್ದಾರೆ. ಇದು ಯಾವುದೇ ರೀತಿ ಹಗರಣ ನಾವು ನಮ್ಮ ಪಕ್ಷ ಮಾಡಿರ್ತಕ್ಕಂಥದ್ದಲ್ಲ. ಆ ಹಗರಣಗಳು ಆಗಿರ್ತಕ್ಕಂಥದ್ದು ಏನೇ ಇದ್ದರೂ BJP ಪಕ್ಷ ಒಳಗೆ ಅವಾಗ ಆಡಳಿತ ಇರೋದು BJP ಪಕ್ಷದಿಂದ. ಇದು ನಮ್ಮ ಮೇಲೆ ಸುಳ್ಳು ಆರೋಪ. ನಮ್ಮ CM ಗಟ್ಟಿ ಧ್ವನಿ, ಯುವಕರ ಆಶಾಕಿರಣ,
ಯಾವುದೇ ರೀತಿಯಲ್ಲಿ ಭಾಗವಹಿಸಿಲ್ಲ. ಸರಿ, ನಿಮ್ಮ ಸಿ ಎಂ ಅವ್ರ ಬಗ್ಗೆ ಗಟ್ಟಿದೂ ಇದೆ, ಅವರು ಹಗರಣ ಮಾಡಿಲ್ಲ ಆವಾಗಿಂದ ಅಂತ ಹೇಳಿದ್ರಿ. ಹಾಗಾದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಯಾಕೆ ಹಗರಣ ಆಯಿತು? ಅವ್ರ್ಯಾಕೆ ಬೀನ್ ಆಗಿದೆ, ಅವ್ರು ರಾಜೀನಾಮೆ ಕೊಟ್ಟರು ಸರ್? ಈಗ ಮೊಟ್ಟೆ ಹಗರಣವಂತ BJP ಸರ್ಕಾರದ ಆಗಿರ್ತಕ್ಕಂಥದ್ದು. ಮುರುಗೇಶ್ ನಿರಾಣಿ ಅವರು, ಶಶಿಕಲಾ ಜೊಲ್ಲೆ ಅವರು, ಕುಮಾರಸ್ವಾಮಿ ಅವರು ಸಹಿತ ಆ ಒಂದು ಹಗರಣದಲ್ಲಿದ್ದರು. ಅವ್ರು ರಾಜೀನಾಮೆ ಕೊಡಲಿಲ್ಲ. ನಾವು ನಮ್ಮ ಪಕ್ಷದೊಳಗೆ ರಾಜೀನಾಮೆ ಎದಕ್ಕೆ ಕೊಟ್ವಿ ಅಂತಂದರೆ, ಒಂದು ಸಚಿವರಿದ್ದಾರೆ ಅಂತಂದೇಳಿ ಒತ್ತಡ ಬರಬಾರ್ದು ಅಂತಕ್ಕಂಥ ಕಾರಣದಿಂದ ನಾವು ರಾಜೀನಾಮೆ ಕೊಟ್ಟು ಅದಕ್ಕೆ ಅವಕಾಶ ಮಾಡಿಕೊಟ್ಟೇವಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ತನಿಖೆ ಮಾಡಲಿ ಅಂತಂದೇಳಿ ನಾವು ರಾಜೀನಾಮೆ ಕೊಡಿಸಿದ್ದೀವಿ. ಮುಂದೆ ಯಾರು ಈ ಒಂದು ಇದು ಪ್ರಕರಣದಲ್ಲಿ ಭಾಗವಹಿಸಿದ್ರೆ ಅವ್ರ ಶಿಕ್ಷೆ ಆಕೈತಿ. ನಮ್ಮ ಮುಂದೆ ಸಚಿವರ ಸ್ಥಾನ ನಮ್ಮ ಇವ್ರಿಗೆ ಬಿ ನಾಗೇಂದ್ರ ಅವ್ರಿಗೆ ಸಿಗ್ತದೆ. ಸೊ ಈ ಪ್ರಶ್ನೆ ನಿಮ್ಗೆ ಯಾಕೆ ಕೇಳಿದೆ ಅಂತ ಹೇಳಿದರೆ, ಈಗ ಬರ್ತಾ ಇರುವಂಥ ಈ ಹಗರಣಗಳನ್ನು ನಾಳಿನ ನಿಮ್ಮ ಕ್ಷೇತ್ರದಲ್ಲಿ ಇದ್ದಿರತಕ್ಕಂಥ ಪ್ರತಿಯೊಂದನ್ನು ಕೂಡ ಇದ್ರ ಮೇಲೆ, ನಿಮ್ಮ ಚುನಾವಣೆ ಮೇಲೆ ಪ್ರಭಾವ ಬೀಳಬಾರ್ದು ಅನ್ನೋಂಥ ಕ್ಲಾರಿಫೈ ಬಗ್ಗೆ ನಾನು ಕೇಳಿದ್ದು. ಆದರೆ ಈ ಚುನಾವಣೆ ನಿಮ್ಮ ಮನೆ ಚುನಾವಣೆ, ಒಂದೇ ಕುಟುಂಬದಲ್ಲಿ ನಡೀತಾ ಇರುವಂಥ ಚುನಾವಣೆ, ಹೌದು. ಯಾವ ರೀತಿ ಫೈಟ್ ಮಾಡ್ತಾ ಇದ್ದಾರೆ? ಇದು ಪಕ್ಷದ ಆಂತರಿಕ ಚುನಾವಣೆ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಮುಖಂಡರುಗಳಾಗಿರ್ಬೋದು ಭಾಗವಹಿಸಲ್ಲ, ಡೈರೆಕ್ಟಾಗಿ ಭಾಗವಹಿಸೋಂಗಿಲ್ಲ. ಯುವಕರು ಯಾವ ರೀತಿ ಬೆಂಬಲ ಕೊಡ್ತಾರಲ್ಲ ಅದ್ರ ಮೇಲೆ ಪಕ್ಷದ ಚುನಾವಣೆ ನಡೀತೈತಿ. ನಂಗೆ ಯುವಕರ ಬೆಂಬಲ ಐತಿ, ನಾ ಮುಂದೆ ಚುನಾವಣೆಯಲ್ಲೂ ಆರ್ಚ್ ಬರ್ತೀನಿ ಅಂತಕ್ಕಂಥ. ಸರಿ, ಆರ್ಚ್ ಆಯ್ಕೆ ಆಗ್ತೀರಂತ ಸಂಪೂರ್ಣವಾದಂಥ ಅಚಲವಾದಂಥ ನಂಬಿಕೆ ಇದೆ. ಆದರೆ ಒಂದು ವೇಳೆ ಡಿಫೀಟ್ ಆದರೆ, ಪರಾಜಿತ ಆದರೆ ನಿಮ್ಮ ನಡೆ, ಮುಂದಿನ ನಡೆ ಏನಾಗ್ಬೋದು? ಇಲ್ಲ, ನಾ ಯುವಕರ ಕಣ್ಮಣಿ ಆಗಿರ್ತೀನಿ. ಯುವಕರಿಗೆ ಬೆಂಬಲ ನೀಡ್ತಿರ್ತಕ್ಕಂಥ ವ್ಯತ್ಯಾಸವನ್ನು ಮಾಡ್ತೀನಿ. ಅವರು ಶೈಕ್ಷಣಿಕವಾಗಿ ವಿದ್ಯಾರ್ಥಿ ಯಾವ ರೀತಿ ಕೆಲಸ ಮಾಡಬೇಕಲ್ಲ, ಗೆದ್ದರೆ ಯಾವ ರೀತಿ ಕೆಲಸ ಮಾಡಬೇಕಲ್ಲ, ಸೋದ್ರು ಸಹಿತ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ. ಸರಿ ಸರ್, ಈಗ ಮೆಂಬರ್ಶಿಪ್ ಆಗಬೇಕು, ಇದು ಆನ್ಲೈನ್ ಮುಖಾಂತರ ವೋಟಿಂಗ್ ಹಾಕಬೇಕು. ಅದಕ್ಕೆ ಬರುವಂಥ ಆನ್ಲೈನ್ ಫೀಸ್ ಒಂದು 50 ರೂಪೀಸ್, 50 ರೂಪಾಯಿ ಫೀಸ್ ಇದೆ. ಆ 50 ರೂಪಾಯಿ ಹಣವನ್ನು ಯಾರು ಹಾಕ್ತಾ ಇದ್ದಾರೆ? ಅದೇ ಯುವತಿಯರು ಯಾರು 18ರಿಂದ 35 ವರ್ಷ ಒಳಗಿರ್ತಾರಲ್ಲ, ಅವರ ಮೆಂಬರ್ಶಿಪ್ನ ಅಮೌಂಟನ್ನು ಅವರೇ ಪೇ ಮಾಡ್ತಿದ್ದಾರೆ. ನನಗೆ ಅದನ್ನು ಪೇ ಮಾಡಿ ನನಗೆ ಬೆಂಬಲ ನೀಡ್ತಿದ್ದಾರೆ. ಯಾಕೆ ಸರ್ ಅವ್ರಿಗೆ ಪೇ ಮಾಡಿ ಬೆಂಬಲ ಕೊಡುವಂಥದ್ದು ಅವಶ್ಯಕತೆ ಏನಿದೆ? ಅವ್ರಿಗೆ ಒಂದು 50 ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಏನಿದೆ? ಆ 50 ರೂಪಾಯಿಯಲ್ಲಿ ಅವ್ರ ಮನೆಗೆ ಒಂದು ಕಿಲೋ ಸಕ್ಕರೆ ಮತ್ತೊಂದು 10 ರೂಪಾಯಿ ಚಾ ಪುಡಿ ಬರ್ಬೋದಲ್ಲ, ಅವತ್ತು ಬಂದಿರತಕ್ಕಂಥ ಮನೆ ಬಾಳೆ ನಡಿಬಹುದು, ಆಮೇಲೆ 1 kg ಅಕ್ಕಿ ಬರ್ಬೋದಲ್ಲ ಅದರಲ್ಲಿ? ಇಲ್ಲ, ಯುವಕರನ್ನು ಬೆಳೆಸ್ಬೇಕು ಅನ್ನೋ, ಬೆಂಬಲ ನೀಡಬೇಕು ಅನ್ನೋ ಉದ್ದೇಶದಿಂದ ಅವ್ರು ಮಾಡ್ತಿದ್ದಾರೆ. ಅವ್ರಿಗೂ ಸಹಿತ ನಾವು ಒಂದು ಬೆಂಬಲ ನೀಡ್ತೀವಿ. ಯಾವುದೇ ಒಂದು ಶಿಕ್ಷಣ ಕ್ಷೇತ್ರದೊಳಗಾಗಿರ್ಬೋದು, ವಿದ್ಯಾ ಕ್ಷೇತ್ರದೊಳಗೆ ನಾವು ಬೆಂಬಲ ನೀಡ್ತೀವಿ. ಅವರು ಪಕ್ಷಕ್ಕೆ ಬೆಂಬಲ ನೀಡಬೇಕು ಅಂತಂದೇಳಿ ನನಗೆ ಬೆಂಬಲ ಅಮೌಂಟ್ ಪೇ ಮಾಡಿ ನನಗೆ ಬೆಂಬಲ ನೀಡ್ತಿದ್ದಾರೆ. ಸೊ ಇಚ್ಛೆಯಿಂದ ಅವರು ಪೇ ಮಾಡ್ತಿದ್ದಾರೆ. ಸರಿ ಸರ್, ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ನಿಮ್ಮ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ನಿಮ್ಮ ಯುವಕರಿಗೆ, ಹೊಸ ಮೆಂಬರ್ಶಿಪ್ ಆಗುವವರಿಗೆ ಮತ್ತು ಹೊಸ ಮೆಂಬರ್ಶಿಪ್ ಆಗಿ ನಿಮಗೆ ಮತ ನೀಡುವವರಿಗೆ ಈ ಸಂದರ್ಶನ ಮುಖಾಂತರದಿಂದ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅವರಿಗೆ? ನನ್ನ ಕ್ರಮ ಸಂಖ್ಯೆ 1 ಪ್ರಭಂಜನ್ ಹುಲಿಕಟ್ಟಿ ಅಂತಂದೇಳಿ ಯುವಕರ ಚುನಾವಣೆಯಲ್ಲಿ 2024ರಲ್ಲಿ ನಾನು ಭಾಗವಹಿಸ್ತಿದ್ದೇನೆ. ನನಗೆ ಬೆಂಬಲ ನೀಡ್ರಿ ಅಂತಕ್ಕಂಥ ಉದ್ದೇಶ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತವರೆಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಯುವ ಘಟಕದ ಚುನಾವಣೆಯಲ್ಲಿ ತಾವು ಸ್ಪರ್ಧೆ ಮಾಡ್ತಾ ಇದ್ದೀರಿ ಮತ್ತು ನಿಮ್ಮ ಕ್ರಮ ಸಂಖ್ಯೆ 1 ಅಂತ ತಿಳಿಸಿದ್ರಿ, ಮತ್ತು ನಿಮ್ಮ ಯೋಚನೆಗಳನ್ನು, ನಿಮ್ಮ ವಿಶ್ವಾಸಗಳನ್ನು, ಮತ್ತು ಈ ಸಂದರ್ಶನ ಮುಖಾಂತರದಿಂದ ಕೆಲವೊಂದಿಷ್ಟು ವಿಷಯಗಳನ್ನು ತಡಬಡಿಸಿದ್ರಿ ಮತ್ತು ಕೆಲವೊಂದಿಷ್ಟು ವಿಷಯಗಳನ್ನು ಮತದಾರರಿಗೆ ರೀಚ್ ಮಾಡುವಂಥ ವಿಷಯಗಳನ್ನು ಕೂಡ ತಿಳಿಸಿದ್ರಿ. ಮತ್ತು ಸಚಿವರು ಮಾಡಿರ್ತಕ್ಕಂಥದ್ದಾಗಿರಲಿ, ST ಮತ್ತು ಮೂಡ ಹಗರಣ ವಿಷಯಗಳ ಬಗ್ಗೆ ಆಗಿರಲಿ, ಮತ್ತು ಗ್ಯಾರಂಟಿಗಳ ವಿಷಯಗಳಾಗಿರಲಿ, ಸಚಿವರ ಅಭಿವೃದ್ಧಿ ಪಾತ್ರಗಳ ಬಗ್ಗೆ ಆಗಿರಲಿ, ಶಾಸಕರ ನಡೆಗಳ ಬಗ್ಗೆ ಆಗಿರಲಿ, ಪ್ರತಿಯೊಂದನ್ನು ಕೂಡ ನ್ಯೂಸ್ 43 ಇಂಡಿಯಾ ಮುಖಾಂತರ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್.